ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೌತಮ ಮುನಿಗಳು ಕಾಡಿನಲ್ಲಿ ವಾಸವಾಗಿದ್ದು ತಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಪತ್ನಿ ಅಹಲ್ಯೆಯೊಂದಿಗೆ ಸುಖವಾಗಿ ವಾಸಿಸುತ್ತಿದ್ದರು. ಹೀಗೆ ಅವರ ಜೀವನ ಸಾಗುತ್ತಿರುವಾಗ ಅವರ ಸುಂದರವಾದ ಬದುಕಿನಲ್ಲಿ ಸಿಡಿಲಿನಂತೆ ಇಂದ್ರನ ಆಗಮನವಾಗುತ್ತದೆ. ಅಹಲ್ಯೆಯ ಸೌಂದರ್ಯಕ್ಕೆ ಮರಳಾದ ಇಂದ್ರ ಹೇಗಾದರೂ ಅಹಲ್ಯೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಮಹಾಪತಿವ್ರತೆಯಾದ ಅಹಲ್ಯೆಯ ಮುಂದೆ ಇವನ ಆಟ ನಡೆಯೋದಿಲ್ಲ ಎಂದು ತಿಳಿದಾಗ ಇಂದ್ರ ಅಡ್ಡದಾರಿಯಲ್ಲಿ ಹೋಗಲು ನಿರ್ಧರಿಸುತ್ತಾನೆ. ಬೆಳಗಿನ ಜಾವ ಸೂರ್ಯೋದಯಕ್ಕೆ ಬಹಳ ಮುಂಚೆ ಗೌತಮ ಮುನಿಗಳ ಆಶ್ರಮದ ಬಳಿ ಹೋಗಿ ಕೋಳಿ ಕೂಗಿದ ಹಾಗೆ ಕೂಗುತ್ತಾನೆ. ಇದೇನು ಇನ್ನೂ ಇಷ್ಟೊಂದು ಕತ್ತಲಿದೆ, ಆಗಲೇ ಬೆಳಗಾಗಿ ಬಿಟ್ಟಿತಾ ಎಂದು ಗೌತಮ ಮುನಿಗಳಿಗೆ ಅನುಮಾನ ಬರುತ್ತೆ. ಆದರೆ ಕೋಳಿ ಕೂಗಿತ್ತಲ್ಲ, ಬೆಳಗಾಗಿರಬೇಕು ಅಂತ ನಿದ್ರೆಯಿಂದ ಎದ್ದು ತಮ್ಮ ಪ್ರತಿನಿತ್ಯದ ಕೆಲಸಗಳನ್ನು ಪ್ರಾರಂಭಿಸಲು ನದಿ ಕಡೆಗೆ ಹೊರಡುತ್ತಾರೆ. ಅವರು ಆ ಕಡೆ ಹೊರಡುತ್ತಿದ್ದ ಹಾಗೆ ಇಂದ್ರ ಗೌತಮರ ರೂಪ ಧರಿಸಿ ಗೌತಮರ ಆಶ್ರಮದ ಒಳಗೆ ಹೋಗುತ್ತಾನೆ. ಅಹಲ್ಯೆಗೆ ಇದ್ಯಾವುದರ ಬಗ್ಗೆ ಅನುಮಾನವೇ ಬರುವುದಿಲ್ಲ. ಹೀಗೆ ಇಂದ್ರನ ವ್ಯವಹಾರ ನಡೆಯುತ್ತಿರುವಾಗ ಒಂದು ದಿನ ಎಂದಿನಂತೆ ನದಿಗೆ ಹೋಗಿದ್ದ ಗೌತಮರು ತಮ್ಮ ಕುಟೀರಕ್ಕೆ ಹಿಂದಿರುಗಿ ಬಂದಾಗ ಇಂದ್ರ ಮತ್ತು ಗೌತಮರ ಮುಖಾಮುಖಿಯಾಗುತ್ತೆ. ಒಳಗಿನಿಂದ ಹೊರಬಂದ ಅಹಲ್ಯೆಗೆ ಇಬ್ಬರು ಮುನಿಗಳು ಎದುರು ಬದುರಾಗಿ ನಿಂತಿರುವ ದೃಶ್ಯ ನೋಡಿ ಇವರಲ್ಲಿ ನಿಜವಾದ ಗೌತಮರು ಯಾರು ಎಂದು ತಿಳಿಯದೆ ತಬ್ಬಿಬ್ಬು ಆಗುತ್ತದೆ. ಇಂದ್ರ ಇನ್ನು ಇಲ್ಲಿದ್ದರೆ ಕೆಟ್ಟೆ ಅಂತ ಅಲ್ಲಿಂದ ಕಾಲು ಕೀಳುತ್ತಾನೆ. ಕುತಂತ್ರದಲ್ಲಿ ಅಹಲ್ಯೆಯದ್ದು ಕೈವಾಡವಿದೆ ಎಂದು ಭಾವಿಸಿ ಅಹಲ್ಯೆಗೆ ಶಿಲೆಯಾಗುವಂತೆ ಶಾಪ ಕೊಡುತ್ತಾರೆ. ಅಹಲ್ಯೆ ತಾನು ನಿರಪರಾಧಿ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲವೆಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ. ಆಗ ಗೌತಮ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಇದು ಇಂದ್ರನದ್ದೇ ಕೈವಾಡ ಎಂದು ತಿಳಿದು ಅವನಿಗೂ ಶಾಪ ಕೊಡುತ್ತಾರೆ. ಕೊಟ್ಟ ಶಾಪ ಹಿಂದಕ್ಕೆ ಪಡೆಯಲಾಗದ ಕಾರಣ ಅಹಲ್ಯೆಗೆ ನೀನು ಶಿಲೆಯಾಗೇ ಇರು, ತ್ರೇತಾಯುಗದಲ್ಲಿ ಶ್ರೀರಾಮನ ಪಾದ ಸ್ಪರ್ಶ ನಿನ್ನ ಶಿಲೆಗೆ ಆದಾಗ ನಿನಗೆ ಶಾಪ ವಿಮೋಚನೆಯಾಗುತ್ತೆ ಎಂದು ಹೇಳಿ ತಪಸ್ಸಿಗೆ ಹೊರಡುತ್ತಾರೆ.